ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಶೇಖರ್ ಹಿಟ್ನಾಳ್ ಅಭಿಮಾನಿಗಳು ಚುನಾವಣೆಗೆ ಟಿಕೆಟ್ ಘೋಷಣೆಯಾದಾಗಿನಿಂದ ಫಲಿತಾಂಶ ಬರೋವರೆಗೂ ಪ್ರತಿ ಮಂಗಳವಾರ ಪಾದಯಾತ್ರೆ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆ ಅಭ್ಯರ್ಥಿಗೆ ರಾಜಶೇಖರ್ ಹಿಟ್ನಾಳ್ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀ ಹುಲಿಗೆಮ್ಮ ದೇವಿ ದರ್ಶನ ಪಡೆದರು. ನಾಮಿನೇಷನ್ಗಾಗಿ ಬಿ ಫಾರ್ಮ್ಗೆ ವಿಶೇಷ ಪೂಜಿಸಿ ಪ್ರಸಾದ ಪಡೆದರು. ಸಂಪ್ರದಾಯದಂತೆ ಪರಶುರಾಮ ರಾಜಮಾತಂಗಿ ಇಷ್ಟಾರ್ಥ ಸಿದ್ಧಿಗಾಗಿ ಸುತ್ತುವ ಗುಂಡನ್ನ ಸ್ಪರ್ಶಿಸಿ ಆಶೀರ್ವಾದ ಪಡೆದರು. ಈ ಹಿಂದೆ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ತಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಸಹ ಪಾದಯಾತ್ರೆ ಕೈಗೊಂಡು ಹುಲಿಗೆಮ್ಮನ ಕೃಪೆಯಿಂದ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ರು. ಇಂದು ಬೆಳಗ್ಗೆ 4 ಗಂಟೆಯಿಂದ ತಮ್ಮ ಅಭಿಮಾನಿಗಳೊಂದಿಗೆ ಹಿಟ್ನಾಳ್ ಸ್ವಗ್ರಾಮದಿಂದ ಹುಲಿಗೆಯ ಶ್ರೀ ಹುಲಿಗೆಮ್ಮ ದೇವಸ್ಥಾನದವರೆಗೆ ಪಾದಯಾತ್ರೆ ಮಾಡಿದ್ರು. ದೇವಸ್ಥಾನದಲ್ಲಿ ಕೆಲ ಕಾಲ ಒಂಟಿಯಾಗಿ ದೇವಿಯ ಸ್ಮರಣೆ ಮಾಡ್ತಾ ದೀಪದ ಸೇವೆ ನೆರವೇರಿಸಿದ್ರು. ಪಾದಯಾತ್ರೆಯಲ್ಲಿ ಗಿರೀಶ್ ಹಿರೇಮಠ, ನಾಗರಾಜ್ ಪಟವಾರಿ, ಧರ್ಮರಾಜ ರಾವ್, ಅಶೋಕ್, ರಾಜಶೇಖರ ಬಂಡಿಹಾಳ, ವಿಜಯಕುಮಾರ್ ಅಂಗಡಿ, ಧರ್ಮಣ್ಣ ಕಂಪಸಾಗರ, ಮಾರುತಿ ಹೊಸಪೇಟೆ, ವೆಂಕಟೇಶ್ ಜವಳಿ, ವೆಂಕಟೇಶ್ ಗುಳದಳ್ಳಿ, ಭೀಮಣ್ಣ ಹಿಟ್ನಾಳ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ರವಿಚಂದ್ರ ಬಿ ಬಡಿಗೇರ, NKS TV4 ಕೊಪ್ಪಳ.